ಅಪೂರ್ವ ಗಿರೀಶ್ ಹೊತ್ತು 1 ವೀಕ್ ಆಯಿತು ಆ್ಯನಿವರ್ಸರಿ ಮುಗಿದು. ಬಟ್ ಇವಾಗ ವಿಶ್ ಮಾಡ್ತಾ ಇದ್ದೀನಿ. ಅವರು ಮೆಸೇಜ್ ಮಾಡಿದ್ರು, ಯಾವುದೋ ಟೆನ್ಷನಲ್ಲಿ ಮರ್ತುಬಿಟ್ಟೆ. ಸಾರಿ ಮಾ ಅಪೂರ್ವ ಗಿರೀಶ್ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮ್ಮನ್ನು 100 ಕಾಲ ಖುಷಿಯಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಮ್ಮ. ಸಾರಿ ಲೇಟ್ ವಿಶ್ ಮಾಡಿದ್ದಕ್ಕೆ. ಏನು ನಮ್ಮ ಬಜಾರ್ ಇವತ್ತು ಇಷ್ಟೊಂದು ಖುಷಿಯಾಗಳಲ್ಲ, ಏನು ಸಮಾಚಾರ? ಓಹೋ, ಅದಕ್ಕ ಮೇಡಮ್ ಅವ್ರು ಇಷ್ಟು ಖುಷಿಯಾಗಿರೋದು? ಓಹೋ, ಪಲ್ವಿ ಆಂಟಿ, ನಂಗಾದ್ರೆ ಇವಾಗ ಬಬ್ಲು ಪರಿಚಯ ಮಾಡ್ಕೊಡ್ತೀಯಾ? ಬ್ಯಾಗ್ ಕೂಡ ತಗೊಂಬರಲ್ಲಮ್ಮ, ಹಂಗೆ ಓಡ್ ಬಂದ್ಬಿಡ್ತಾಳೆ. ಓ, ಎಂತ ಮಾತು ಹೇಳ್ದಪ್ಪ. ಅವ್ರು ಬಬ್ಲು ಮಾಮ ಫೋನ್ ಮಾಡ್ತಾನೆ, ಬ್ಯಾಗ್ ಏನಕ್ಕೆ ಬೇಕು, ನಾವೆಲ್ಲ ಏನಕ್ಕೆ ಬೇಕು? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ಪುನಮ್ಮ ಮಧ್ಯಾಹ್ನದಿಂದ ಗಲಾಟೆ ಅವನು, ನಾನು ಜಾನು ನೋಡಬೇಕು ಅಂತ. ಸರಿ ಇರಮ್ಮ, ಲ್ಯಾಪ್ಟಾಪ್ ತಗೊಂಬರ್ತೀನಿ. ಹ್ಞೂ, ಮಾತಾಡಮ್ಮ, ಮಾತಾಡು. ಜಾನು, ಚೆನ್ನಾಗಿದೀಯಾ? ಹ್ಞೂ, ಚೆನ್ನಾಗಿದ್ದೀನಮ್ಮ. ಯಾವಾಗ ಬರೋದು ನೀನು? ಯಾಕಪ್ಪ ಬಬ್ಲು, ಏನಾಯ್ತು? ಅವರೇ ಮನೆಗೇನೆ, ಅವರೇ ಮಗುನ ಏನೋ ಆಟ ಆಡಿಸ್ತಾ ಇರ್ಬೋದು. ಅವರ ವಿಜಯ್ ಮಾಮ ಮದುವೆ ಆಗಿರೋದಪ್ಪ. ಆಂಟಿ, ಏನು ಹೇಳ್ತಾ ಇದ್ದೀರಾ ಆಂಟಿ ನೀವು? ವಿಜಯ್ ಯಾಕೆ ಅವ್ರ ಮದುವೆ ಅದ? ಸವಿತಾ ಅವ್ರು ಎಲ್ಲೋದ್ರು? ಅಯ್ಯೋ, ಹಿಂಗೆ ಏನೋ ಸಮಸ್ಯೆಗಳಮ್ಮ, ಅದಕ್ಕೆ ಮದುವೆ ಮಾಡ್ಕೊಂಡು ಬಂದ್ರೆ. ಏನು ಹೇಳ್ತಾ ಇದ್ದೀರಾ ಆಂಟಿ ನೀವು? ಏನು ಸಮಸ್ಯೆ ಆದರೆ ಇನ್ನೊಂದು ಮದುವೆ ಮಾಡ್ಕೊಂಬಿಡ್ತೀರಾ ನೀವು? 4 ಜನ ಬುದ್ಧಿ ಹೇಳೋರಾಗಿ ನೀವು ಈ ಥರ ಕೆಲಸ ಮಾಡ್ತಾ ಇರೋದು ಸರಿ ಹೋಗ್ತಾ ಇಲ್ಲ ಆಂಟಿ. ಇನ್ಮೇಲೆ ನೀನು ನನಗೆ ಫೋನ್ ಮಾಡಬಾರ್ದು, ನನ್ನ ಜೊತೆ ಮಾತಾಡಬಾರ್ದು, ಆಯ್ತಾ? ನಾನು ಇನ್ಯಾವತ್ತೂ ನಿಮ್ಮ ಮನೆಗೆ ಬರಲ್ಲ. ಯಾಕೆ ಬಾಬು ಮಾಮ, ಏನಾಯ್ತು ಬಾಬು ಮಾಮ? ಬಬ್ಲು ನೋಡ್ದ ಬಬ್ಲು, ಎಲ್ಲರೂ ನಂಗೆ ಎಷ್ಟು ಮೋಸ ಮಾಡ್ತವ್ರೆ. ಸವಿತಾ ಅತ್ತೆ, ಅಲ್ಬೇಡಿ ನೀವು. ಮಮ್ಮಿ ಪಾಸ್ಪೋರ್ಟ್ ರೆಡಿ ಮಾಡಿ ಕಳಿಸ್ತಾರೆ, ನೀವು ಬನ್ನಿ ಇಲ್ಲಿಗೆ. ಅವ್ರ ಜೊತೆ ಎಲ್ಲ ಇರಬೇಡಿ. ನಾನು ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಅಖಿಲಮ್ಮ ಅಜ್ಜಿ ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಬೇಡಿ ಸವಿತಾ ಅತ್ತೆ ನೀವು. ಅಖಿಲಮ್ಮ ಆಂಟಿ, ಏನಾಯ್ತು ಆಂಟಿ? ಏನಂಟಿ ಇದೆಲ್ಲ? ಏನೋ ವಿಚಿತ್ರ ಅನಿಸ್ತೈತಲ್ಲ, ಏನೋ ಪ್ರಾಬ್ಲಮ್ ಆಗಿದೆ. ಅಲ್ಲ, ಸಡನ್ ಆಗಿ ವಿಜಯ್ ಇನ್ನೊಂದು ಮದುವೆ ಆಗೋಕ್ಕೆ ಕಾರಣ ಏನಂಟಿ? ಬಾಬು ಮಾಮ ಮಾತಾಡ್ಬೇಡ ಜಾನು, ಇನ್ಮೇಲೆ ನನ್ನ ಜೊತೆ ನೀನು ಮಾತಾಡ್ಬೇಡ. ಬಾಬು ಮಾಮ ಫೋನ್ ಕಟ್ ಮಾಡಿ ಇತ್ತು ಪಾಪ. ಬಾಬು ಮಾಮ ನನ್ನ ಕೋಪ ಮಾಡ್ಕೊಂಡ್ಬಿಟ್ಟಾಳೆ. ಬಾಬು ಮಾಮ ಜಾನು, ಅಳ್ಬೇಡ ಬಿಡಮ್ಮ, ಅಳ್ಬೇಡ. ಇನ್ನೊಂದ್ಸರಿ ಫೋನ್ ಮಾಡ್ತಾನೆ. ಜಾನು, ಅಳ್ಬಾರ್ದಮ್ಮ. ಜಾನು, ನಾನೇನ್ ಮಾಡಿದ್ನಮ್ಮ? ಏನ್ ಸುಮಿತಾ? ಅಮ್ಮ, ಬಬ್ಲು ಫೋನ್ ಮಾಡಿದ್ನ ಇವಾಗ? ಹ್ಞೂನಮ್ಮ, ಮಾಡಿದ್ನ. ಪಲ್ವಿನ್ ನೋಡ್ಬಿಟ್ಟು ಪಾಪ ಮಾಡ್ಕೊಂಡ. ಏಕ? ಅಯ್ಯೋ, ಒಪ್ಪೊಮ್ಮೆ ಫೋನ್ ಮಾಡಿದ್ಲಮ್ಮ, ಅಳ್ತಾವನೆ, ಗಲಾಟೆ ಮಾಡ್ತಾವನೆ. ಫೋನ್ ಮಾಡಿದ್ದು ವಿಜಯ್ ಮಾಮ ಬೇರೆ ಮದುವೆ ಆಗೈತೆ ಅಂತ ಹೇಳಿದ್ರು. ಅಖಿಲಮ್ಮ ಆಂಟಿ ಅದಕ್ಕೆ ಗಲಾಟೆ ಮಾಡ್ತಾನೆ ಸಂಗೀತ ಅಂತ ಫೋನ್ ಮಾಡಿದ್ಲು ಪಮ್ಮಿ. ಅಯ್ಯೋ, ನಿನಗೆ ತಿಳಿತೈತಿ ಏನದಮ್ಮ? ಏನೈತೆ ಹೇಳು, ಏನು ಮಾಡೋದ ಏನೋ. ಈ ಹುಡುಗಿ ಬುತ್ತಿ ಕಲ್ಸಕ್ಕೆ ಹೋಗಿ ಅವ್ನ ಮನ್ಸಿಗೆ ಬೇಜಾರಾಯ್ತು, ಮಗು ಮನ್ಸ್ಕ. ಅಯ್ಯೋ, ಎಲ್ಲ ನೋಡ್ಕೊಂಡ್ಲಿ ಬಿಡಮ್ಮ ಅಕ್ಕ, ಬುತ್ತಿ ಕಲಿತಾಳೆ.
ಯಾರನ್ನ ಒಬ್ರು ಜವಾಬ್ದಾರಿ ತಕೊಂಬಕ್ಕಮ್ಮ. ನಾನು ಮೊನ್ನೆ ಏನೋ ದೊಡ್ಡದಾಗ ಒಳ್ಳೆ ಹುಡುಗಿ ಅಂತ ಜವಾಬ್ದಾರಿ ತಗೊಂಡೆ. ನನಗೆ ಸರಿಯಾಗಿ ಮರ್ಯಾದೆ ಮಾಡಿದ್ಲು. ಬಸಯ್ಯನೂ ಅಪ್ಪನ ಒಬ್ಬನ ಕರೆಸ್ಬಿಟ್ಟು ಮಾತಾಡ್ಬೇಕಮ್ಮ. ಅವ್ರ ಜೊತೆಗೆ ನೀನು ಬಾ, ಮಾತಾಡ್ಬಿಟ್ಟು ಏನೋ ಅಂತ ಒಂದು ಇದು ಮಾಡೋಣ. ಯಾವಾಗಲೂ ಏನಿದು ಸುಮ್ಮನೆ ನೋಡಿದವ್ರು ನೆಗಿತಾರಮ್ಮ, ಪುತ್ಕೊಂಡು ಎಳೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾಳೆ ಅಂತ. ಸರಿನಮ್ಮ, ಹಂಗೆ ಮಾಡು. ಈ ಸತಿ ಮಾತ್ರ ಸರಿಯಾಗಿ ಹೇಳ್ಬೇಕು. ಇನ್ನೊಂದು ಸತಿ ಮನೆಗೆ ಒಂದು ಮಾತು ಬರಲಿ ಹೋಗ್ಲಿ, ಮನೆ ಬಿಟ್ಟು ನಾಚ್ಕೋಗ್ಬಿಡ್ತು. ಹಂಗೆ ಮಾಡ್ಬೇಕಮ್ಮ. ಹೂನಮ್ಮ, ಅದಕ್ಕೆ ಅವ್ರ ಅಮ್ಮನ್ನೇ ಒಪ್ಸ್ತೀನಿ. ನೀನೇನೋ ನೋಡಮ್ಮ ಅಂತ. ಅವ್ರ ಅಮ್ಮನೇ ಸರಿ ಉಳ್ಕ. ಪಮ್ಮಿ ಕೇಳು ಇದೆಲ್ಲನೂ ಪಮ್ಮಿ ಅರ್ಥ ಮಾಡ್ಕೊತಾಳೆ. ಹೇಳು ಪಮ್ಮಿಗೆ ಏನಂತದ್ದೇನಾಗಿಲ್ಲ ಅಂತ. ಸರಿನಮ್ಮ, ನಾನು ದಾವಮತ್ತಕ್ಕೆ ಫೋನ್ ಮಾಡ್ತೀನಿ. ನಮ್ಮ ಮಾವನ್ಗೂ ಅತ್ತೆಗಿಬ್ರಿಗೂ ಫೋನ್ ಮಾಡ್ತೀನಿ. ಬೆಳಗ್ಗೆ ಬರ್ತೀರಿ ನಾವು, ಏನೋ ಕೂತು ಮಾತಾಡೋಣ. ಸರಿನಮ್ಮ. ಮಗು ಏನು ಮಾಡ್ತಾವನೆ? ಅವನ ಆಟ ಆಡ್ತಾವನಮ್ಮ. ಸಿಂಚಿ ಎಲ್ಲಮ್ಮ ಬರ ಇಲ್ಲ ಇವತ್ತೇನ ಬತ್ತಾಳ ಏನೋ ಇನ್ನೂ ತಿಳಿದಮ್ಮ. ಸರಿನಮ್ಮ, ಆಯಿತು. ಪಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ. ಸರಿಯಮ್ಮ. ಬಿರಿನ್ ಬನ್ರಿ. ಸರಿಯಮ್ಮ, ಬಿರಿನ್ ಬರ್ತೀರಿ. ಏನಂತಮ್ಮ? ಬಬ್ಲು ಏನೋ ಅಳ್ತಾವನಂತಪ್ಪ. ಪಮ್ಮಿ ಫೋನ್ ಮಾಡಿದ್ಲಂತೆ ಸಂಗೀತಕ್ಕ, ಅದಕ್ಕೆ ಫೋನ್ ಮಾಡಿದ್ಲ. ಸರಮ್ಮ, ನಂಗೆ ಕೊಂಚೂರು ಕೆಲಸ ಅದ, ನಾನು ಓಟ್ ಬರ್ತೀನಿ. ಸರಿಯಪ್ಪ, ಹುಷಾರು. ಜಾನು, ಯಾಕೆ ಅಳ್ತಾ ಇರೋದು ನೀನು? ಅಯ್ಯೋ, ಅದಕ್ಕೆಲ್ಲ ಇಷ್ಟೊಂದು ಹೇಳ್ತಾರಾ? ಸುಮ್ಮನೆ ಇರು ಬಬ್ಬು ಮಮ್ಮಕ್ಕ. ಏನೋ ಮನ್ಸಿಗೆ ಬೇಜಾರಾಗುತ್ತೆ, ಅದಕ್ಕೆ ಹಂಗೆ ಹೇಳಿರೋದು. ನಾನು ಬಂದಿದ್ದೀನಲ್ಲ ನಿಮ್ಮ ಮನೆಗೆ, ಅದಕ್ಕೆ. ಅಯ್ಯೋ, ನಿಮ್ಮ ಪಪ್ಪ ನನ್ನ ಮದುವೆ ಆಗಿಲ್ಲ. ಫುಲ್ ಕಿಲಾಡಿ ಇವಳು. ನೀನ್ಯಾವಾಗ ನೋಡಿದೆ? ಅಯ್ಯೋ, ಫೋನ್ ಮಾಡ್ತಾನೆ ಸುಮ್ಮನೆ ರೇ, ಅಳ್ಬೇಡ. ಫೋನ್ ಮಾಡ್ತಾನೆ ಸುಮ್ಮನೆ ರಮ್ಮ, ಅಳ್ಬಾರ್ದು. ಅಷ್ಟಕ್ಕೆಲ್ಲ ಅಳ್ತಾರ? ಅಬ್ಬಬ್ಬಬ್ಬ, ಬಜಾರಿನಪ್ಪ. ನಿಮ್ಮ ಅಖಿಲಮ್ಮ ಅಜ್ಜಿ ಮೇಲೆ ಜಗಳ ಮಾಡಲ್ಲ ನೀನು? ಸುಮ್ಮನೆ ಯಾರೇ ಮದುವೆ ಮಾಡಿಸಿದ್ರು? ಊನಾರ ಎಲ್ಲ ಹಾಕೊಂಡಿದ್ರಲ್ಲ, ಅವತ್ತು ನೀನೇ ನೋಡ್ದಲ್ಲ. ಸುಮ್ಮನೆ ಯಾರು ಮದುವೆ ಮಾಡಿಸಿದ್ರು? ಬಲ ಅದೋಳೆ ನೀನು. ಹೇಯ್, ಬಿಡ್ತೀನಿ ನೋಡ್ಕೊ. ಓಹೋ, ಅವತ್ತು ದೇವಸ್ಥಾನತವಾ ನಿಮ್ಮ ದೇವಮ್ಮಜ್ಜಿ ಎಲ್ಲ ಬಂದು ಮದುವೆ ಮಾಡಿಸಿದ್ದಲ್ಲ ನಿಮ್ಮ ಪಪ್ಪಗೂ ಪಲ್ವೆ ಅಂಟಿಗೂ. ಸುಮ್ಮನೆ ಅಂತ ಹೇಳ್ತಾ ಇದೆಯಾ? ನಾವೇನಕ್ಕೆ ನಾಟ್ಕಾಡೋಣ? ನಾಟ್ಕಾಡಂಗಿದ್ರೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕಾಗಿತ್ತು? ನಾನು ಕಳಿಸ್ತೀನಿ. ನಿಮ್ಮ ಅಮ್ಮನ ಬುದ್ಧಿ ಹೇಳು. ನಿಮ್ಮ ಅಮ್ಮನ್ಕ. ನಿಮ್ಮ ಅಮ್ಮನ ಮಾಡು ಸರಿನೇನೆ? ಹೋಗಿ ಬುದ್ಧಿ ಹೇಳ ನಿಮ್ಮ ಅಮ್ಮನ್ಕ. ಏನ್ ಜನ ನಾನೇನಮ್ಮ ಮಾಡಿದ್ನೆ? ತಪ್ಪಾಗೋಯ್ತಮ್ಮ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ನನ್ನ ಪ್ರಾಣ ಇದ್ರೆ ಇನ್ಮೇಲೆ ಮನೆಗೆ ಜಗಳ ಮಾಡಲ್ಲ ನಾನು. ಬಬ್ಬು ಮಮ್ಮ ಕೋಪ ಮಾಡ್ಕೊಂತಾನೆ. ಅವನಿಗೆ ನಮ್ಮ ಮೇಲೆಲ್ಲ ಪ್ರೀತಿ ಜಾಸ್ತಿ, ಅದಕ್ಕೆ ಅವ್ನು ಕೋಪ ಮಾಡ್ಕೊಂತಾನೆ. ಆಗಿದ್ದಾಗೋಯ್ತು, ತಪ್ಪಾಯ್ತು. ಇಲ್ಲಮ್ಮ, ಇನ್ನೊಂದ್ಸರಿ ಹೋಗಲ್ಲ ನಾನು, ಎಲ್ಲೂ ಹೋಗಲ್ಲ. ಮನೆ ಬಿಟ್ಟು ಆಚೆಗೆ ಹೋಗಲ್ಲಮ್ಮ. ಜಾನು, ನಾನು ತಪ್ಪಾಗೋಗ್ಬಿಡ್ತಮ್ಮ. ತಪ್ಪಾಗೋಯ್ತಮ್ಮ. ಎಲ್ಲರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ ನಾನು. ನಾಳೆ ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ಬರ್ತಾರೆ, ಕೂತ್ಕೊಂಡು ಮಾತಾಡೋಣ ಬಿಡಮ್ಮ. ನೀನು ಬಟ್ಟೆ ಚೇಂಜ್ ಮಾಡೋಕು, ಹಾಲೇನಂತ ಕುಡಿಯೋಗು. ನಡಿ ಜಾನು, ಹಾಲು ಕುಡಿ ಅಂತ ನಡಿಯಮ್ಮ. ಬಟ್ಟೆ ಚೇಂಜ್ ಮಾಡಿ ನಡಿ.
ಎಲ್ಲರೂ ಜಾನಿ ಎಷ್ಟು ಮಾತಾಡ್ತಾಳೆ ಅಂತ ಹೇಳ್ತಾಳೆ. ವಿವತ್ತಿಲ್ಲ ಆಡೋ ಪರವಾಗಿಲ್ಲ, ಅವರು ನನ್ನ ಬೈದು ಪರವಾಗಿಲ್ಲ, ನಾನೇ ಎತ್ತೀನಿ. ಅಜ್ಜಿ ನಿನ್ ಮೇಲೆ ಏನ್ ಮಾತಾಡ್ಯಮ್ಮ ನೀನು? ನೀನ್ ಕಡತ್ತಾಗಿದ್ದಿದ್ರೆ ಪಪ್ಪ ಯಾಕೆ ಪಲ್ಯ ಅಂತೀನ ಮದುವೆ ಮಾಡ್ಕೊಂಡು ಬರ್ತಾ ಇದ್ರು? ತಪ್ಪಾಗೋಯ್ತು ಜಾನು, ಇನ್ನೊಂದ್ಸಲ ಅಂತ ತಪ್ಪೆಲ್ಲ ಮಾಡಲ್ಲ ಜಾನು.